ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಏನು ಅಂದ್ರೆ ಸಿಗರೇಟು ತನ್ನನ್ನೇ ಸುಡುತ್ತಲ್ಲ ಅಂತ ಬೇಜಾರ್ ಮಾಡ್ಕೊಳುತ್ತಾ ಅಂದ್ರೆ, ಅಯ್ಯೋ ನನ್ನ ನೀರಲ್ಲಿ ಮುಳುಗ್ತಿದಾರಲ್ಲ ಅಂತ ಬಿಂದಿಗೆ ಬೇಜಾರ್ ಮಾಡ್ಕೊಳುತ್ತಾ ಅಂದ್ರೆ, ಅಯ್ಯಯ್ಯೋ ನನ್ನ ಸಾಣೆ ಹಿಡಿತಾರಲ್ಲಪ್ಪ ಅಂತ ಕತ್ತಿ ಬೇಜಾರ್ ಮಾಡ್ಕೊಳುತ್ತಾ ಅಂದ್ರೆ, ನೋಡಿ ಇಲ್ಲ ತಾನೆ ಗಂಡ ಏನೇ ಅಂದ್ರು ಬೇಜಾರ್ ಮಾಡ್ಕೋಬಾರ್ದು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ಅಂದ್ರೆ. ಲೇ ಸುಧಾಕರ ಮತ್ತೆ ಏನೋ ಆಯ್ತು? ಎಂಟಿ ಓದ್ಬಿಟ್ಲು ಪರದಮ್ಮ. ಲೇ ಈ ಎಂಟಿರ್ ಒಂಥರ ಬ್ರೆಡ್ ಇದ್ದಂಗೆ ಕಣ, ಹಂಗೆ ತಿಂದ್ರೆ ಚೆನ್ನಾಗಿರಲ್ಲ. ಟೋಸ್ಟ್ ಮಾಡ್ಕೊಂಡ್ ಟೋಸ್ಟ್ ಮಾಡ್ಕೊಂಡ್ ಟೋಸ್ಟ್ ಮಾಡ್ಕೊಂಡ್ ತಿನ್ಬೇಕು. ಲೇ ಮನೆ ಬಿದ್ದೋದ್ಮೇಲೆ ಪೇಂಟ್ಗೆ ಆರ್ಡರ್ ಕೊಡ್ತಾ ಇದೆಯಲ್ಲ, ನನ್ ಫಸ್ಟ್ ಹಾಫ್ ಮುಗ್ದೋಯ್ತು ಪರಂದಮ್ಮ. ನೋಡು ನನ್ ಗ್ಲೌಸ್ ಪ್ಯಾಡು ಎಲ್ಲ ಬಿಚ್ಚಿಟ್ಟು ಪೆವಿಲಿಯನ್ ಹತ್ರ ನಿಂತಾಗಿದೆ. ಇನ್ನೇನಿದ್ರು ಅವಳದೇ ಆಟ. ನಿಂದು ಬೆಳಿಗ್ಗೆ ರಾತ್ರಿ ಊಟ. ಇವಾಗ ಒಳಗ್ ಬಂದಿಲ್ಲ ಅಂದ್ರೆ ಬೀಳತ್ತೆ ಗೂಟ. ನಮ್ ಕುಕ್ಕರು ವಿಷಲ್ ಆಗ್ತಾ ಇದೆ, ತಟ್ಬಿಟ್ಟು ಬರ್ತೀನಿ. ಟಾಟ. ಸಾರ್ ನೀವೇನೇ ಹೇಳಿ ಗಂಡ್ಸಾದನು ಪ್ರೀತ್ಸೋ ರವಿ ಮಾಮ ಆಗ್ಬೇಕೆ ಹೊರ್ತು ಸೆರಗಿಡ್ಕೊಂಡು ಓಡಾಡೋ ಗುಲಾಮ ಆಗ್ಬಾರ್ದು. ನಾನ್ ಹಂಗಲ್ಲ. ನಾನ್ ಯಾರು? ಸಾಫ್ಟ್ವೇರ್ ಇಂಜಿನಿಯರ್. ಎಷ್ಟು? 1 ಲಕ್ಷ. ಏನು ಅಂದ್ರೆ ಏನೇ? ಈ ವೀಕೆಂಡ್ ಆದ್ರೂ ನನ್ನ ಆಚೆ ಕರ್ಕೊಂಡು ಹೋಗಿ ಅಂದ್ರೆ. ಬಾರೇಲಿ 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 ಬಾರೇಲಿ. ಏನಿದು? ಬೆಳ್ಳು ಇದ್ರ ಪಕ್ಕ ಇರೋದೇನು? ಮೊಳೆ. ಎಂಟಿ ಅದಳು ಗೋಡೆ ಗೊಡ್ದಿರೋ ಮಳೆ ಇದ್ದಂಗೆ. ಮಳೆ ಯಾವತ್ತಾದ್ರೂ ಗೋಡೆ ಬಿಟ್ಟು ಹೊರಗಡೆ ಹೋಗುತ್ತಾ? ಹಾ, ನೀವ್ ಯಾವಾಗ್ಲೂ ಆ ಕಡೆ ಹೋಗುವಾಗ ಆ ವರಲಕ್ಷ್ಮಿ ಅಮ್ಮದು ಅದು ಅರ್ಚಿತನೇ ಕರ್ಕೊಂಡು ಹೋಗ್ತೀರಾ. ನನ್ನ ಯಾವಾಗ್ಲೂ ಆ ಕಡೆ ಕರ್ಕೊಂಡೇ ಹೋಗಲ್ಲ. ನೋಡ ನನಗೆ ಚಿಕ್ಕ ವಯಸ್ಸಿಂದ ಹೊಸ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ನಾನು ಆಚೆ ಹೋಗ್ಬೇಕಂದ್ರೆ ಹೊಸ ಬಟ್ಟೆ ಹಾಕೊಂಡು ಹೋಗೇ ಅಭ್ಯಾಸ. ಅರ್ಥ ಆಯ್ತಾ ಹಳೆ ಬಟ್ಟೆ? ಸುಧಾಕರ ಮತ್ತೇನೋ ಆಯ್ತು? ಎಂಟಿ ಓದ್ಬಿಟ್ಲು ಪರದಮ್ಮ. ಏನೋ ನಿನ್ ಹೆಂಡತಿ ಒಳ್ಳೆ ಶವಯಾತ್ರೆಯಲ್ಲಿ ಡನ್ 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 ಅಂತ ಜಾಗ್ಟೆ ಹೊಡೆಯೋ ರೀತಿ ಹೊಡಿತಾ ಇದ್ದಾಳಲ್ಲೋ. ಹೆಂಡತಿರೊಂಥರ ಬಲೂನ್ ಇದ್ದಂಗೆ, ಸಿಕ್ತು ಅಂತ ಹೇಳ್ಬಿಟ್ಟು ಬುಸ್ ಅಂತ ಊದ್ಬಿಟ್ರೆ ಡುಮ್ ಅಂದ್ಬಿಡುತ್ತೆ. ಲೇ ತೆಂಗಿನ ಮರ ಬಿದ್ಮೇಲೆ ಕಾಯಿ ಕೇಳ್ತಾ ಇದೆಯಲ್ಲ, ನನ್ ಫಸ್ಟ್ ಹಾಫ್ ಮುಗ್ದೋಯ್ತು ಪರಂದಮ್ಮ. ನಿನ್ ಕೆಲ್ಸ ಹೋಗ್ಲಿ, ನನ್ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಯಾರಿಗೆ? ನನಗ 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 ಡಿಚ್ಚಗ 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 ಡಿಚ್ಚಗ. ಬರ ಇಲ್ಲಿ. ಇವಾಗ ನನ್ ಕೆಲ್ಸ ಹೋಗಿದೆ ಅಂತ ಅನ್ಕೋ, ಏನ್ ಮಾಡ್ತೀಯ? ಅಯ್ಯೋ ಬಿಡ್ತು ಅಂದ್ರೆ ಹಂಗೆಲ್ಲ ಮಾತಾಡ್ಬೇಡಿ. ಮಕ್ ಮಾಡ್ಬಿಡ್ತೀನಿ ಹಳೆ ಬಟ್ಟೆ. ಇನ್ನು ನನ್ ಕೆಲ್ಸ ಹೋಗಿದೆ ಅಂತ ತಲೆಲ್ ಅಂದ್ಕೋ, ಏನ್ ಮಾಡ್ತೀಯಾ? ಏನು ಅಂತ ಕೇಳ್ತಾ ಇದೀರಿ ಅಂದ್ರೆ, ನೋಡಿ ಒಂದು ಮರ ಬಿದ್ದೋದ್ರೆ ಕಾಯಿಗೆ ಹೆಂಗ್ ಜೀವ ಇರುತ್ತೆ ಅಂದ್ರೆ, ನೀವು ತಿನ್ನೋ ಕೊಟ್ರೆ ತಿನ್ಕೊಂಡು, ಕೊಟ್ಟಿಲ್ಲ ಅಂದ್ರೆ ಈ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೊಂಡು, ಅಷ್ಟಮಿಗೋ ಗಣೇಶನ್ ಹಬ್ಬಕ್ಕೋ ಒಂದ್ ಹೊತ್ತಿನ ಊಟ ಮಾಡ್ಕೊಂಡು ನಿಮ್ ಕಾಲ್ ಕೆಳಗಿನ ಧೂಳ್ ಬಿದ್ದಂಗ್ ಬಿದ್ದಿರ್ತೀನಿ ಅಂದ್ರೆ ಶುಭಲಕ್ಷ್ಮಿ ಸಖತ್ತಾಗಿ ಓವರ್ ಆಕ್ಟಿಂಗ್ ಮಾಡಿದೆ. ಸೀಸನ್ 4ಗೂ ನೀನ್ ಇರ್ತೀಯ, ಹೋಗು ಒಳಗಡೆ ಹೋಗು. ನೋಡ್ದೇನೋ ಹಸುನ ಹೊಲ ಮೇಯ್ಕೊಂಡು ಬಂದ್ಮೇಲೆ ಹಿಡಿದು ಕಟ್ಟಾಕದಲ್ಲ ಕಣೋ, ಹೊಲ ಮೇಯಕ್ ಹೋಗೋಕ್ ಮುಂಚೆನೆ ಹಿಡಿದು ಕಟ್ಟಾಕ್ಬೇಕು. ಆಕಾಶ ನೋಡ್ಕೊಂಡು ಹೋಗಿತ್ತಾ ಇದ್ಯಾ? ಖರ್ಚಿ ಬಿಡ್ಕೋ, ಮುಖಕ್ ಬೀಳುತ್ತೆ. ಹೋಗಲಿ, ನಿನ್ನಂತರ್ನ ಜಮಾನ್ದಲ್ಲಿ ನಾನು ಎಷ್ಟು ಜನ ನೋಡಿಲ್ವಾ? ಹಳೆ ಬಟ್ಟೆ ಏನಂದ್ರೆ ಏನೇ ಮುಖ ನೋಡ್ತಾ ಇದೀಯಾ? ಹೋಗ್ ತಿಂಡಿ ತಗೊಂಬರಗೆ. ಹಲೋ ಹಲೋ, ಪರಂಧಾಮ್ ಅವರ ಮಾತಾಡ್ತಾ ಇರೋದು? ಹೌದು ಸರ್. ನಿಮ್ ಕೆಲ್ಸದ ಬಗ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ತಾ ಇದೆ. ನೀವೇನ್ರಿ
ನಮ್ಮ ಲೇಡಿ PA ಒಂದ್ ಫೋನ್ ಕಾಲ್ ಹಾಕಿ ಅಂದ್ರೆ ಅವ್ರ ಮೇಲೇನೆ ಕಾಲ್ ಹಾಕಿದ್ರಂತೆ. ನಿಮ್ಮಂತವ್ರು ನಮ್ ಕಂಪ್ನಿಲಿ ಇರಕ್ಕೆ ಲಾಯಕ್ಕಿಲ್ಲ. ನಾಳೆಯಿಂದ ನೀವು ಕೆಲ್ಸಕ್ಕೆ ಬರಬೇಡಿ. ಸರ್ ನಾನು ಸುಮ್ನೆ ಜೋಕ್ ಮಾಡಿದೆ ಸರ್. ಅಯ್ಯಪ್ಪ ನಗಕ್ಕಾಗ್ತಿಲ್ಲ, ಫೋನ್ ಕಟ್ ಮಾಡು. ಅಯ್ಯೋ ನನ್ ಕೆಲ್ಸನೇ ಹೋಗ್ಬಿಡ್ತಲ್ಲಪ್ಪ. ಏನಂದ್ರೆ ಬಿಸಿ ಬಿಸಿ ಬೇಳೆ ಬೇತ್ ಮಾಡಿದೀನಿ, ಬೇಗ ಆಫೀಸಿಗೆ ಹೋಗ್ಬೇಕು, ತಿನ್ಕೊಂಡು ಹೋಗ್ಬಿಡಿ. ಬಾರ ಇಲ್ಲಿ ನಿಮಿಷ. ಯಾಕೆ ಬಾರ ಇಲ್ಲಿ. ಬರಲ್ಲ. ತೆಗೆದು ಬಿಸಿ ಬೇಳೆ ಬಾತಲ್ಲಿ ಹೊಡ್ಬಿಡ್ತೀನಿ. ಬಾರ ಇಲ್ಲಿ. ಏನು ಅಂದ್ರೆ ನನ್ ಕೆಲ್ಸ ಹೋಗ್ಬಿಡ್ತು ಕಣೆ. ಅಯ್ಯ ಜೋಕ್ ಮಾಡಬೇಡಿ ನೀವು. ಜೋಕ್ ಅಲ್ಲ ಕಣೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ ಬಾಸ್ ಇವಾಗಷ್ಟೇ ಫೋನ್ ಮಾಡ್ಬಿಟ್ಟು ನೀನ್ ನಾಳೆಯಿಂದ ಕೆಲ್ಸಕ್ಕೆ ಬರೋ ಅವಶ್ಯಕತೆನೇ ಇಲ್ಲ ಅನ್ಬಿಟ್ರು ಕಣೆ. ಲೇ ಅಲ್ಲೇ ಅಲ್ಲೇ ಯಾರು ಗ್ಯಾಲರಿಲಿ ಯಾರೋ ಕೂಗ್ತಾ ಇದಾರೆ ನೋಡಿ. ಯಾರೋ ಅಲ್ಲ ಕಣೋ, ನಾನೇ ಕಣೋ ಕರ್ದಿದ್ದು. ಕೆಲ್ಸ ಕಳ್ಕೊಂಡೇನಲ್ಲೇ. ಈ ತರ ಮಿತಿ ಮೀರೋಗಿರೋ ಡೈಲಾಗ್ ನ ಹೇಳಕ್ ಇವತ್ತು ಬರ್ತೀಯಾ, ನಾಳೆ ಬರ್ತೀಯಾ, ನಾಡಿದ್ದು ಬರ್ತೀಯಾ ಅಂತ ಕಾಯ್ತಿದ್ದೆ. ಇವತ್ತು ಬಂದವನೇ ನಿಜವಾದ ಗಂಡೂಸು. ಅಪ್ಪಾಜಿ, ಸ್ಕಿಟ್ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದಾದ್ರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದ್ ಸ್ಕಿಟ್ ಗೆಲ್ಬಹುದು. ಆದ್ರೆ ಸ್ಕಿಟ್ ಅಲ್ಲಿ ನೀನಿದ್ಯಾ ಅನ್ನೋ ಧೈರ್ಯ ಸ್ಕಿಟ್ ಮಾಡ್ಸೋರ್ಗಿದ್ರೆ ಪ್ರತಿ ಸ್ಕಿಟ್ ಗೆಲ್ಬಹುದು. ಸನ್, ಅಪ್ಪಾಜಿ, ನಾನು ನಿಮ್ಮಮ್ಮ ಸೇರ್ಕೊಂಡು ನಿನ್ನ ಸ್ಟಂಟ್ ಮಾಡಿ ಹುಡ್ಸಿದ್ದಕ್ಕೂ ಇವತ್ತು ಸಾರ್ಥಕವಾಯ್ತು ಕಣೋ. ಹೇಳು, ನಿನ್ಗೆ ಯಾವ ತರ ಇರೋ ಹುಡುಗಿರ್ಬೇಕು ಹೇಳು. ಅಪ್ಪಾಜಿ, ಅವಳನ್ನ ನೋಡ್ತಾ ಇದ್ರೆ ಅವಳು ಒಂದು ಕಣ್ಣಲ್ಲಿ ಗಗನ ಚುಕ್ಕಿ ಜಲಪಾತ ಹರಿತಾ ಇರ್ಬೇಕು, ಇನ್ನೊಂದು ಕಣ್ಣಲ್ಲಿ ಬರ ಚುಕ್ಕಿ ಜಲಪಾತ ಹರಿತಾ ಇರ್ಬೇಕು. ಮೂಗಲ್ ಸಿಂಬಳ ಬೇಡವಾ? ಅಪ್ಪಾಜಿ ಅಪ್ಪಾಜಿ, ಅವಳು ಮೂಗ್ ನೋಡ್ತಾ ಇದ್ರೆ ಕೊಳ್ಳೆಗಾಲ್ ನಿಂಬೆ ಹಣ್ಣಿದ್ದಂಗಿರ್ಬೇಕು ಅಪ್ಪಾಜಿ. ಒಟ್ನಲ್ಲಿ ನಾನು ಹುಡುಗಿ ಆಗಿ ಬರೋಳು ಚಾಮರಾಜನಗರ ಇದ್ದಂಗಿರ್ಬೇಕಪ್ಪಾಜಿ. ಅರ್ಥ ಆಯ್ತು ಕಣೋ. ಇಲ್ಲಿ ಎಷ್ಟು ಜನ ಹುಡುಗಿರು ಬಂದಿದ್ದಾರೆ ಕಣೋ. ನೋಡು, ಯಾರನ್ನ ಮದ್ವೆ ಆಗ್ತೀಯ ಹೇಳು. ಇವಳನ್ನ ಮದ್ವೆ ಆಗ್ತೀಯಾ? ಅಪ್ಪಾಜಿ, ಏನಪ್ಪಾಜಿ ಇವಳು ಗಗನ ಚುಕ್ಕೆ ಜಲಪಾತ ಇದ್ದಂಗ ಅವಳೆ. ಮದ್ವೆ ಆಗ್ತೀಯಾ? ಬೇಡ ಅಪ್ಪಾಜಿ, ಆ ಜಲಪಾತದಲ್ಲಿ ಜಾರ್ಕೊಂಡ್ಬಿದ್ರೆ ಕಷ್ಟ. ಅಯ್ಯೋ, ಮತ್ತೆ ಯಾರನ್ನ ಅಲ್ಲಿ ಪಕ್ಕದಲ್ಲಿ ಇದ್ದಾಳಲ್ಲ ಅವಳನ್ನ ಮದ್ವೆ ಆಗೋ. ಬರ ಚುಕ್ಕಿ ಇದ್ದಂಗಿದ್ದಾಳೆ. ವಾವ್ ಅಪ್ಪಾಜಿ, ಅವಳು ಗಂಡ ಬಂದ್ರೆ ಕಷ್ಟ ಅಪ್ಪಾಜಿ. ಓ ಮೈ ಗಾಡ್, ನಿನಗೆ ಯಾವ ತರ ಇರೋ ಹುಡುಗಿ ಬೇಕು ಹೇಳ? ಅಪ್ಪಾಜಿ ತಲೆ ಕೆಡ್ಸ್ಕೋಬೇಡಿ, ಈ ಚಿಲ್ಲರ್ ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಆದ್ರೂ ನಾನು ಲವ್ ಮ್ಯಾರೇಜ್ ಒಪ್ಕೊಳ್ಳಲ್ಲ ಕಣೋ. ನಾವು ಲವ್ ಮಾಡಿದ್ರೆ ಏನು ಉಳಿಯಲ್ಲ ಕಣೋ. ಕೊನೆಗೆ ಕೂದಲು ಉಳಿಯಲ್ಲ. ಆದ್ರೂ ಮಾಡ್ಕೋ. ಅವಳಿಲ್ಲ ಅಂದ್ರೆ ನಾ ಬದುಕಲ್ಲ ಅಪ್ಪಾಜಿ, ಸತ್ತೋಗ್ಬಿಡ್ತೀನಿ. ಅಯ್ಯೋ, ನೀನು ಇಷ್ಟೊಂದು ವಿಕೋಪಕ್ಕೆ ತಗೊಂಡೋಗಿರ ಆ ಹುಡುಗಿ ಯಾರು? ಮಾನಸ. ಮಾನಸ ಹೆಸರೇ ಇಷ್ಟೊಂದು ತೂಕವಾಗಿದೆ. ಅವಳೆಷ್ಟು ತೂಕವಾಗಿರ್ಬೇಡ. ಸರಿ ಆಯ್ತು, ಅವಳ ಜೊತೆ ಮದುವೆ ಮಾಡ್ತೀನಿ. ನಮ್ ಬಿಸ್ನೆಸ್ ನ ಬಹಳ ಎತ್ತರಕ್ಕೆ ತಗೊಂಡು ಹೋಗ್ಬೇಕಣ್ಣ ನಾವು. ಖಂಡಿತ ಅಪ್ಪಾಜಿ, ಈ ಚಾಮರಾಜನಗರದ ಪ್ರತಿ ಬೀದಿಲೂ ನಮ್ ಬ್ರಾಂಚ್ ಓಪನ್ ಮಾಡ್ತೀನಿ ಅಪ್ಪಾಜಿ. ಶಬಾಷ್, ದಟ್ಸ್ ಮೈ ಸನ್, ದಟ್ಸ್ ಮೈ ಡ್ಯಾಡ್. ಕಮ್ ಆನ್ ಬಾ ಅಪ್ಪಾಜಿ. ಎಷ್ಟು ಜನದ ಮುಂದೆ ನಾನು ಡಾನ್ಸ್ ಮಾಡಿದೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂದಂಗೆ ನಮ್ಮ ಅಪ್ಪ ನೋಡಿದ್ರಾ? ಅವ್ರು ನೋಡಕ್ಕೆ ತೆಳ್ಳಗೆ ಬೆಳ್ಳಗೆ ಸ್ಮಾರ್ಟ್ ಆಗಿರ್ತಾರೆ. ನಮ್ ಕಲರ್ ಸೂಪರ್ ತರ ಸೂಪರ್ ಆಗಿರ್ತಾರೆ. ನೋಡಿದ್ರಾ? ನೋಡಿ, ನಮ್ಮ ಅಪ್ಪನ್ಗೆ ನನಗ್ ಹುಡುಗನ್ ಹುಡ್ಕೊ ಅಂದ್ರೆ ಅವನೇ ಹುಡುಗಿ ನೋಡ್ಕೊಂಡು ಹೋಗಿದಾನೋ ಏನೋ. ಅಪ್ಪ ಅಪ್ಪ, ಜೈ ಚಾಮರಾಜನಗರ. ಮಗಳ, ಅಪ್ಪ ನಾನ್ ನಿನಗ್ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸದ್ಯ ಈಗ್ಲಾದ್ರೂ ಅನ್ನಿಸ್ತಲ್ಲ, ನನಗ್ ಬೇರೆ ಮದ್ವೆ ಆಗೋ ಏಜು ಹತ್ರ ಬರ್ತಾ ಇದೆ. ಹತ್ರ ಬಂದಿಲ್ಲ, ಬಂದು ಹೋಗ್ಬಿಟ್ಟಿದೆ. ಸನ್, ಅಪ್ಪಾಜಿ, ನೀನು ಆಲೂಗಡ್ಡೆ ಮನೆ ಅಂದಿಲ್ಲ, ಇದೇನದು? ಇದೆ ಅಪ್ಪಾಜಿ. ಓಕೆ, ಎಕ್ಸ್ಕ್ಯೂಸ್ ಮೀ, ಮನೇಲಿ ಯಾರಿದ್ದೀರಾ? ಪ್ರಕಾಶ್ ರೈ, ಅಮೂಲ್ಯ. ನಾವು ಮಿಸ್ ಆಗಿ ನಾನು ನನ್ನ ಕರೆಸು ಸಿನಿಮಾ ಬಂದ್ಬಿಟ್ಟಿದೀವಿ ಅನ್ಸುತ್ತೆ. ವಾಪಸ್ ನಡಿ ಹೋಗೋಣ. ಅಪ್ಪಾಜಿ, ಐ ವಾಂಟ್ ಹರ್. ಮಿಸ್ಟರ್, ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ನಿಮ್ ಮಗಳು ನನ್ನ ಮಗ ಇಬ್ರು ಲವ್ ಮಾಡಿದ್ದಾರೆ, ಮದುವೆ ಮಾಡಿ. ನೋಡಿ ಮಿಸ್ಟರ್, ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಂದ್ಬಿಡ್ತೀನಿ. ಮುಚ್ಕೊಂಡು ಮನೆಗೆ ಹೋಗಿ. ನೀವ್ ಯಾಕ್ರಿ ಮದುವೆ ಒಪ್ಕೊಳ್ಳಲ್ಲ? ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ನಮ್ ಸ್ಟೇಟಸ್ಗೂ ನಿಮ್ ಸ್ಟೇಟಸ್ಗೂ ಸೂಟ್ ಆಗಲ್ಲ. ಅಂದ್ರೆ ನಾವು 9 ಗಂಟೆಗೆ ಸ್ಟೇಟಸ್ ಹಾಕಿದ್ರೆ ನೀವು 2 ಗಂಟೆಗೆ ಸ್ಟೇಟಸ್ ಹಾಕ್ತೀರಾ.
ಅಪ್ಪಾಜಿ ಇವರು ನಾನ್ ಸಿಂಕಲ್ಲಿ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು. ನೋಡಿ ಒಂದ್ ಸತ್ಯ ಹೇಳ್ತೇನೆ ತಿಳ್ಕೊಳ್ಳಿ. ನಿನ್ನೆ ಮೊನ್ನೆವರೆಗೂ ರೈಲ್ವೆ ಸ್ಟೇಷನ್ ತೇರಿ ಮೇರಿ ಅಂತ ಹಾಡು ಹೇಳ್ತಾ ಇದ್ದ ರಾನು ಮೊಂಡಾಲ್ ಇವತ್ತು AC ರೂಮಲ್ಲಿ ಮಲಗಿದ್ದಾರೆ. ಇಷ್ಟು ದಿನ AC ರೂಮಲ್ಲಿ ಮಲಗಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಜೈಲಲ್ಲಿ ಮಲಗಿದ್ದಾರೆ. ಕಾಲ ಹಿಂಗೆ ಇರಲ್ಲ ಸರ್. ದುಡ್ಡಿನ ಬಗ್ಗೆ ಮಾತು ಬಿಡಿ. ಅಪ್ಪಾಜಿ ಟೆಲ್ ಹಿಮ್ ಅಪ್ಪಾಜಿ. ನೋಡಿ ಮಿಸ್ಟರ್, ನಾವು ಬರ್ಬೇಕಾದ್ರೂ ಖಾಲಿ ಕೈಲಿ ಬಂದಿರ್ತೀವಿ, ಹೋಗ್ಬೇಕಾದ್ರೂ ಖಾಲಿ ಕೈಲೇ ಹೋಗ್ತೀವಿ, ಕೊನೆಗೆ ಏನು ಉಳಿಯಲ್ಲ ನೋಡಿ. ಕೂದಲು ಉಳಿಯಲ್ಲ. ನೈಸ್ ಹೇರ್ ಸ್ಟೈಲ್, ಥ್ಯಾಂಕ್ ಯು. ಆದ್ರೂ ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ನೀವು ಒಪ್ಕೊಳ್ಳಲ್ಲ ಅಂತಾನೆ ನಿಮ್ಮ ಮಗಳಿಗೆ 3 ತಿಂಗಳಿಂದನೇ ಗಿಫ್ಟ್ ಕೊಟ್ಟಿದ್ದೇನೆ. ದಟ್ಸ್ ಮೈ ಸನ್. 3 ತಿಂಗಳಿಂದ ಗಿಫ್ಟ್. ಅಯ್ಯೋ ಅಪ್ಪ, ನೀನ್ ಅನ್ಕೊಂಡಿರೋ ಗಿಫ್ಟ್ ಅಲ್ಲ. ಒಂದ್ ನಿಮಿಷ ಇರು. ತರುತ್ತಾಳೆ ನಿನಗ ಆ ಗಿಫ್ಟ್ ತೋರಿಸ್ತಾಳೆ. ನೋಡ್ತಾ ಇರೋ. ತೋರ್ಸೆ. ಏನಿದು? ಪಾಯ್ಸನ್ ಬಾಟಲ್. ಸತ್ಯ ವಿಷ ಅಲ್ವಲ್ಲ? ಅಯ್ಯೋ ಅಪ್ಪ, ಇದು ವಿಷನೇ. ಅಂದ್ರೆ ನಾ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನೀನು ವಿಷ ಕುಡಿದು ಸತ್ತು ಬಿಡ್ತೀಯ? ಇಲ್ಲ ಅಪ್ಪ, ಈ ವಿಷ ನಾನು ನಿನಗೆ ಕುಡಿಸ್ತೀನಿ. ಕುಡಿಸಿ ನನ್ನ ಮಗನಿಗೆ ಕುಡಿಸು. ನಾನು ಕುಡಿಸ್ ನನ್ನ ಸಾಯಿಸಿ ಯಾರು ಮದುವೆ ಮಾಡ್ಕೋಬೇಕು ನೀ? ಎತ್ತು ತಂದೆಗೆ ವಿಷ ಹಾಕಿಕೊಳ್ಳವಷ್ಟು ಬೆಳೆದು ಬಿಟ್ಟಿಯೇನೆ? ಪ್ರೀತಿ ಅಪ್ಪ, ಪ್ರೀತಿ. ನಾನು ಈ ಪ್ರೀತಿನ ಒಪ್ಕೊಳ್ಳಲ್ಲ. ಅಪ್ಪಾಜಿ. ಹಲೋ ಮಿಸ್ಟರ್, ನೋಡಿ, ಹೆಣ್ಣಿನ ಕಡೆಯವ್ರು ನೀವು, ನಿಮ್ಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಗಂಡಿನ ಕಡೆಯವ್ರು ನಾವು, ನಮಗೆ ಎಷ್ಟು ಕೊಬ್ಬಿರ್ಬೇಡ. ನಿಜವಾದ ಗಂಡಸ ಅಂದ್ರೆ ನಮ್ಮಪ್ಪ. ಹೋಗಪ್ಪಾಜಿ. ಅಲ್ವಾ ಮಿಸ್ಟರ್, ಕೊನೆಯದಾಗ ಹೇಳ್ತಿದ್ದೀನಿ ಕೇಳಿ. ನಿಮ್ ಮಗಳನ್ನ ನನ್ನ ಮಗನಿಗೆ ಕೊಡಿ ಪ್ಲೀಸ್. ಅಪ್ಪಾಜಿ, ಈ ಬ್ರಾಂಡೆಡ್ ಅಪ್ಪಾಗಿ ನೀನ್ ಕಂಡೋರ್ ಕಾಲ್ ಹಿಡಿದ್ ನಂಗೆ ಇಷ್ಟ ಇಲ್ಲ ಅಪ್ಪಾಜಿ. ನೀವು ಕಾಲ್ ಬಿಡ್ಲಿಲ್ಲ ಅಂದ್ರೆ ನಾನೇ ಇವಳು ಕಾಲ್ ಹಿಡಿತೀನಿ. ಅಪ್ಪಾಜಿ, ಮದುವೆ ಮಾಡಿ ಅಪ್ಪಾಜಿ. ಥ್ಯಾಂಕ್ ಯು. ಹೇಳಿ ಸರ್. ಸರ್ ಏನಾಯ್ತು ಸರ್? ಏನಿದು? ಮಗನ ಸಲುವಾಗಿ ತಂದೆ ನನ್ನ ಕಾಲು ಹಿಡಿಯೋದ? ಈ ತಂದೆ ಮಗನ ಪ್ರೀತಿ ಮಧ್ಯೆ ನಾನು ಪಿಜ್ಜಾ ಹಾಕ್ಬಿಟ್ಟೆ. ಈ ತಂದೆ ಮಗಳ ಪ್ರೀತಿಗೆ ನಾ ಬರ್ಗರ್ ಆಗ್ಬಿಟ್ಟೆ. ನಾನು ಈ ಮದುವೆನ ಒಪ್ಕೊಂಡೆ. ಥ್ಯಾಂಕ್ ಯು ಮಾವ. ನಾ ಮದುವೆಗೆ ಒಪ್ಕೊಂಡಿದ್ದು ಶೋಭನಕ್ಕಲ್ಲ. ಶೋಭನ ಆಲ್ರೆಡಿ ಆಗಿದೆ. ಅದಕ್ಕೆ ಹೇಳಿದ್ದು. ಅಪ್ಪಾಜಿ